ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ಇದೇ ವಿಚಾರವನ್ನು ಇಟ್ಟುಕೊಂಡು ನಾಳೆ ಕಲಬುರಗಿಯಲ್ಲಿ ಬಿಜೆಪಿ ರಣಕಹಳೆಯನ್ನು ಮೊಳಗಿಸ್ತಾ ಇದೆ. ಬಿಜೆಪಿ ಪ್ರಿಯಾಂಕ್ ಖರ್ಗೆಯ ಮಧ್ಯೆ ಇದೇ ವಿಚಾರಕ್ಕೆ ಟಾಕ್ ವಾರ್ ಕೂಡ ಜೋರಾಗಿದೆ. ನಾಳೆ ಕಲಬುರಗಿಯಲ್ಲಿ ಖರ್ಗೆ ಕೋಟೆಯಲ್ಲಿ ಗುಡುಗಲಿಕ್ಕೆ ಕೇಸರಿ ಕಲಿಗಳು ಸಿದ್ಧರಾಗಿದ್ದಾರೆ. ವಿಜಯೇಂದ್ರ ನೇತೃತ್ವದಲ್ಲಿ ಮುತ್ತಿಗೆಯನ್ನು ಹಾಕಲಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಜೋರಾಗ್ತಾ ಇದೆ. ಸುಮಾರು 5,000ಕ್ಕೂ ಹೆಚ್ಚು ಬಿಜೆಪಿಯ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಮೂಲಕ ಶತಾಯಗತಾಯ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗಾಗಿ ಕಮಲ ಕಲಿಗಳು ನಾಳೆ ಖರ್ಗೆ ಕೋಟೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ತವರಲ್ಲಿ ತೊಡೆತಟ್ಟಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಚಿನ್ ಕುಟುಂಬವನ್ನು ಭೇಟಿ ಮಾಡಿದ್ರು, ಅದಾದಮೇಲೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದಕ್ಕೂ ಸರ್ಕಾರ ಡೋಂಟ್ ಕೇರ್ ಅಂದಿದ್ದಕ್ಕೆ ಈ ಹೋರಾಟಕ್ಕೆ ಮುಂದಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರವೀಣ್ ರೆಡ್ಡಿ, ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ನಾಳೆ ಬಿಜೆಪಿ ನಾಯಕರುಗಳ ದೊಡ್ಡ ಪ್ರತಿಭಟನೆಗೆ ಕಲಬುರಗಿ ಸಾಕ್ಷಿ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಾಗಿ ಈ ಹಿಂದೆನೇ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು. ನಾಳೆಯ ಬಿಜೆಪಿಯ ಪ್ರೊಟೆಸ್ಟ್ಗೆ ಯಾವ ರೀತಿಯ ಸಿದ್ಧತೆಗಳಾಗಿದೆ, ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು ನಾಳೆಯ ಪ್ರೊಟೆಸ್ಟ್ನಲ್ಲಿ ಅಂತ ಹೇಳಿ? ಪ್ರೇಮ್ ಕುಮಾರ್, ಈಗ ಅಂದರೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಈಗ ಶತಾಯಗತಾಯ ಈ ಒಂದು ಪ್ರಕರಣದ ಮೂಲಕ ಏನಂದ್ರೆ RDPR ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಪಡೆಯುವ ಮೂಲಕ ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆಯೋದಕ್ಕೆ ಈಗಾಗಲೇ ಏನಂದ್ರೆ ಬಿಜೆಪಿ ಏನಂದ್ರೆ ಮಾಸ್ಟರ್ ಮೈಂಡ್ ಮಾಡ್ಕೊಂಡಿದೆ. ಪ್ರಮುಖವಾಗಿ ಏನಂದ್ರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸರಣಿ ಹಗರಣಗಳನ್ನು ತೆಗೆದಂತಹ ಪ್ರಿಯಾಂಕ್ ಖರ್ಗೆ ಅವರು ಇದೀಗ ವಿವಾದಕ್ಕೆ ಒಳಗಾಗಿದ್ದು, ಅವರ ಒಂದು ರಾಜೀನಾಮೆ ಪಡೆದರೆ ಸಾಕು, ಅವರು ಕೂಡ ಯಾವುದೇ ರೀತಿಯಂತಹ ಸಾಚ ಅಲ್ಲ ಮತ್ತು ಪ್ರಕರಣದಲ್ಲಿ ಅವರ ಡೆತ್ ನೋಟ್ನಲ್ಲಿ ಹೆಸರು ಉಲ್ಲೇಖವಾಗಿದೆ. ಹೀಗಾಗಿ ಅವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಅವರ ರಾಜೀನಾಮೆ ಪಡೆಯೋದಕ್ಕೆ ಮುಂದಾಗಿದೆ. ಒಂದು ವೇಳೆ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಆಯಿತು ಅಂದರೆ ಮತ್ತೆ ಈ ಒಂದು ಕೂಗು ಏನಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕೊಂಡೊಯ್ಯಲು ಬಿಜೆಪಿ ಎರಡನೇ ಹಂತದ ಹೋರಾಟಕ್ಕೂ ಕೂಡ ಮುಂದಾಗಿದೆ. ಅಂದ್ರೆ ಒಂದು ಕಡೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಪಡಿಬೇಕು, ಅದೇ ರೀತಿಯಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಈ ಮೂಲಕ ಏನಂದ್ರೆ ಹಣಿಯಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದು, ನಾಳೆ ಬೆಳಗ್ಗೆ ಸುಮಾರು 10 ಗಂಟೆಗೆ ವಿಜೇಂದ್ರ ನೇತೃತ್ವದಲ್ಲಿ R ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, CT ರವಿ ಸೇರಿದಂತೆ ಬಿಜೆಪಿಯ ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ಕಲಬುರಗಿಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರನ್ನು ಸೇರಿಸುವಂತಹ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಜಗತ್ ವೃತ್ತದಿಂದ ಕಲಬುರಗಿಯ ಜಿಲ್ಲಾಧಿಕಾರಿ ವೃತ್ತದ ಮಾರ್ಗವಾಗಿ ಪ್ರಿಯಾಂಕ್ ಖರ್ಗೆ ಅವರ ಮನೆ ಇರುವಂತಹ ಐವನ್ ಶಾಹಿ ಅತಿಥಿ ಗೃಹದ ಬಳಿ ಇರುವಂತಹ ಮನೆಗೆ ಮುತ್ತಿಗೆ ಹಾಕಲು ಈಗಾಗಲೇ ಏನಂದ್ರೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದ್ದು, ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು. ಕಲಬುರಗಿಯ ಜಿಲ್ಲಾ ನಾಯಕರಾಗಿರ್ಬೋದು, ಮಾಜಿ ಶಾಸಕರು ಆಗಿರ್ಬೋದು, ಹಾಲಿ ಶಾಸಕರು ಎಲ್ರಿಗೂ ಕೂಡ ಅವರದೇ ಆದಂತಹ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದು, ಕಾರ್ಯಕರ್ತರನ್ನು ಹೇಗೆಲ್ಲ ಕರೆತರಬೇಕು, ಎಷ್ಟು ಜನರನ್ನು ಕರೆತರಬೇಕು ಎಂಬುದರ ಬಗ್ಗೆ ಈಗಾಗಲೇ ಏನಂದ್ರೆ ಹಲವು ಹಂತದ ಸಭೆಗಳನ್ನು ಕಲಬುರಗಿಯ ಬಿಜೆಪಿ ಕಚೇರಿಯಿಂದ ಹಿಡಿದು ಬೆಂಗಳೂರಿನ JP ಭವನದವರೆಗೂ ಕೂಡ ಈಗಾಗಲೇ ಏನಂದ್ರೆ ಹಲವು ಸುತ್ತಿನ ಸಭೆಗಳನ್ನು ಕೂಡ ಮಾಡಲಾಗಿದೆ. ಸೊ ಈ ಮೂಲಕ ನಾಳೆ ಮೊದಲ ಹಂತದ ಈ ಹೋರಾಟ ಯಶಸ್ವಿ ಆದ ಬಳಿಕ ಹಂತ ಹಂತವಾಗಿ ಏನಂದ್ರೆ ಪ್ರಿಯಾಂಕ್ ಖರ್ಗೆ ಎಲ್ಲಿವರೆಗೂ ಕೂಡ RDPR ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ವೋ ಅಲ್ಲಿವರೆಗೂ ಕೂಡ ಹೋರಾಟ ಮಾಡುವುದಾಗಿ ಈಗಾಗಲೇ ಬಿಜೆಪಿ ಸಜ್ಜಾಗಿದ್ದು, ಅದರ ಮೊದಲ ಹೆಜ್ಜೆಯಾಗಿ ನಾಳೆ ಕಲಬುರಗಿಯಲ್ಲಿ ಕೇಸರಿ ಪಡೆ ಏನಂದ್ರೆ ರಣಕಹಳೆ ಊದಲು ಈಗಾಗಲೇ ಬೇಕಾದಂತ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.